ಗೈಸ್ ನೋಡಿ ಗೈಸ್ ಸಣ್ಣ ಕುಂಕುಮ ಇಟ್ಕೊಂಡು ಬಂದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ ಕ್ಯೂಟ್ 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 ಅತ್ತಿಗೆ ನಾನು ನಿಮ್ಮನ್ನ ಅತ್ತಿಗೆ ಅಂತ ಕರೆಯೋದು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ. ಅದು ನಿಮ್ ಮಂಗಳೂರು ಸ್ಟೈಲ್ ಅಲ್ಲಿ ಅತ್ತಿಗೆ, ಇಲ್ಲೆಲ್ಲರೂ ಅತ್ತಿಗೆ ಅಂತಾರಷ್ಟೇ. ಅತ್ತಿಗೆ ಅಂತ ಹೇಳ್ತೀಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್. ಗಾಯ್ಸ್ ನೀವೆಲ್ಲರೂ ಮೋಮೋಸ್ ನೋಡಿರ್ತೀರಾ ನೋಡಿ, ಇದು ಕುರ್ಕುರೆ ಮೋಮೋಸ್. ಇಲ್ಲಿ ವೆರೈಟೀಸ್ ಮೋಮೋಸ್ ಮಾಡ್ತಾರೆ. ಇಲ್ಲಿ ಯಾರೋ ಹುಡುಗಿ ಹೋಗ್ತಾ ಇದಾರಲ್ಲ, ನಮ್ ವೈಫ್ ಅಲ್ವಾ ಇವರು? ನೋಡಿ ನಮ್ಮಮ್ಮ ಅತ್ತೆ ಅಂತ ನಂಗೆ ಕರೆಯೋದೇ ಇಲ್ಲ, ಮಮ್ಮಿ ಅಂತಾನೆ ಕರೆಯೋದು. ಮುನ್ನ ಹತ್ರ ಕೇಳ್ದೆ ಅಷ್ಟೇ, ಮುನ್ನು ಕಾಫಿ ಮಾಡಿ ಕೊಡಿ ಅಂತ. ಆ ಕೂಡ್ಲೆ ಸರಿ ಮಾಡಿ ಕೊಡ್ತೀನಿ ಅಂದ್ರು. ತುಂಬಾ ಸುರಭಿ ಅವರು. ಗೈಸ್ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ನೀವು ನೋಡಿದೀರಾ, ಪ್ರತಿಮಾ ಅವ್ರು ಕೊಟ್ಟಿರೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್ ಇವತ್ತಿನ ಈ ಬ್ಲಾಗ್ ಅಲ್ಲಿ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ದಿನಗಳು ಯಾವ ತರ ಇರುತ್ತೆ ಮತ್ತೆ ಡೇ ಬೈ ಡೇ ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ನ್ಯೂ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಬೇಕು. ಸೊ ನಮ್ಮ ದಿನ ಯಾವ ತರ ಇರುತ್ತೆ, ಇವತ್ತಿನ ದಿನ ಯಾವ ತರ ಇರುತ್ತೆ ನನ್ನ ಈ ಬ್ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಗೈಸ್ ಮನೇಲಿ ಸಣ್ಣ ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ ಬನ್ನಿ. ನಾನು ಇವಾಗ ನಿಮ್ಗೆ ಸಣ್ಣ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸಣ್ಣು ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ಹೇಗ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅಂಡ್ ಏನಂದ್ರೆ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಬ್ಯಾಕ್ ಗ್ರೌಂಡ್ ಎಲ್ಲ. ಎಲ್ಲಾರು ಕೇಳ್ತಾ ಇದ್ರು ಸಣ್ಣ, ಡೋಂಟ್ ಮೈಂಡ್ ಅಷ್ಟೇ. ಎಲ್ಲಾರು ಕೇಳ್ತಿದ್ರು ನಿಮ್ನ ಚೆನ್ನಾಗಿ ನೋಡ್ಕೋತೀನ ಅಂತ. ಸೊ ಹೇಳಿ ನೀವು, ನಾನು ಹೆಂಗ್ ನೋಡ್ಕೋತಿದೀನಿ ಅದನ್ನ ಹೇಳ್ಬೇಕಾಗಿನಿಲ್ಲ ಗೈಸ್. ಆಕ್ಚುಲಿ ನೀವೆಲ್ಲ ಓಲ್ಡ್ ವಿಡಿಯೋಸ್ ಅಲ್ಲಿ ಮತ್ತೆ ಶಾರ್ಟ್ಸ್ ಅಲ್ಲಿ ನೋಡಿರ್ತೀರಾ ಮುನ್ನ ನಾನು ಯಾವ ತರ ನೋಡ್ಕೋತಾರೆ ಅಂತ. ಸೊ ಅದಕ್ಕೆ ಮಾತೇ ಇಲ್ಲ, ಚೆನ್ನಾಗಿ ನೋಡ್ಕೋತಾರೆ, ಸಕ್ಕತ್ತಾಗಿ ನೋಡ್ಕೋತಾರೆ. ಜಾಸ್ತಿ ಹೇಳಲ್ಲ, ನಾನು ಮನ್ಸಲ್ಲಿ ಇಟ್ಕೋತೀನಿ ಅಷ್ಟೇ. ಗಾಯ್ಸ್ ಎಷ್ಟೋ ಜನ ಕೇಳ್ತಾ ಇದ್ರಿ ಸೊ ನಮ್ದು ಲವ್ ಸ್ಟೋರಿ ಬ್ಲಾಗ್ ಬೇಕು ಅಂತ. ಸೊ ನೆಕ್ಸ್ಟ್ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಲವ್ ಸ್ಟೋರಿ ಕೂಡ ಎಕ್ಸ್ಪ್ಲೈನ್ ಮಾಡ್ಕೋತೀವಿ. ಸೊ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ನಿಮ್ಗಂತೂ ಎಂಟರ್ಟೈನ್ಮೆಂಟ್ ಮಾಡೋದನ್ನ ನಾವಂತೂ ಮಿಸ್ ಮಾಡಲ್ಲ. ಇವಾಗ ನಮ್ಮ ಕೆಲಸ ಕೂಡ ಅದೇ ಆಗಿರುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದು. ಸೊ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಇರಬೇಕು. ಮುನ್ನು ಫಸ್ಟ್ ಲವ್ ಮಾಡ್ಬೇಕಾದ್ರೆ ಇದೇ ನಂಗೆ ಗಿಫ್ಟ್ ಕೊಟ್ಟಿದ್ದು, ಕಣ್ಮುಂದೆನೇ ಇದೆ. ಗಾಯ್ಸ್ ಸಣ್ಣಗೆ ಸ್ಟಾರ್ಟಿಂಗ್ ಬಂದಾಗ ನನ್ನ ನೆನಪಿಗೋಸ್ಕರ ನೀವು ಮಂಗಳೂರಲ್ಲಿ ಇಟ್ಕೊಂಡಿರಿ ಅಂತ ಹೇಳಿ ಕೃಷ್ಣನ ಕೊಟ್ಟಿದ್ದೆ. ಸೊ ಹಂಗೆ ಇಟ್ಕೊಂಡಿದ್ದಾರೆ. ಇನ್ನು ಮ್ಯಾರೇಜ್ ಟೈಮ್ ಇತ್ತಲ್ಲ, ಮನೇಲೆಲ್ಲ ನೆಂಟ್ರಿದ್ರು. ಸೊ ಇವಾಗ ಎಲ್ಲರೂ ಕ್ಲಿಯರ್ ಆದ್ರು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ದಿನ ನಾವು ರೆಸ್ಟ್ ತಗೋತಾ ಇದ್ವಿ. ಹೆಂಗಿತ್ತು ಸಣ್ಣ ಮದ್ವೆ? ಅಯ್ಯೋ ಮದ್ವೆ ಅಂತ ಅಂದ್ರೆ ಏನಂದ್ರೆ ಏನೇನು ಅಲ್ಲ, ನಾವ್ ಅನ್ಕೊಂಡಂಗ ಆಗಿದ್ಯಾ ಅಂದ್ರೆ ತುಂಬಾ ರಿಸ್ಕ್ ಅನ್ನಿಸ್ತಾ ಏನು ಅಂತ? ನಾವ್ ಅನ್ಕೊಂಡ ತರ ಎಲ್ಲ ಆಯ್ತು. ಬಟ್ ಮದುವೆ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಏನೋ ಒಂಥರ ಸ್ಟ್ರೆಸ್ ಆಗುತ್ತಲ್ವಾ, ಆ ತರ ಅನಿಸ್ತು. ಬಟ್ ಎಲ್ಲ ಚೆನ್ನಾಗಾಯ್ತು, ಅದೊಂದು ಖುಷಿ ಇದೆ. ನಮ್ಮ ಊರಲ್ಲಾಗ್ಲಿ, ಗೌಡಗೆರೆಲ್ಲಾಗ್ಲಿ, ಮತ್ತೆ ಇಲ್ಲಿ ಬೆಂಗಳೂರಲ್ಲಾಗ್ಲಿ ಎಲ್ಲ ಚೆನ್ನಾಗೇ ಆಯ್ತು. ಅದೊಂದು ಖುಷಿ ಇದೆಯಾ? ಸೊ ನೀವ್ ಅನ್ಕೊಂಡಂಗ ಆಯ್ತಾ? ಅನ್ಕೊಂಡ ತರಾನೇ ಆಯ್ತು. ಗೌಡಗೆರೆಯಲ್ಲಿ ಮೇಯ್ನ್ ಆಗಿ ಅನ್ಕೊಂಡಿದ್ವಲ್ವಾ, ಹಂಗೆ ಆಯ್ತು. ಗಾಯ್ಸ್ ನೋಡಿ ಗಾಯ್ಸ್, ಸಣ್ಣ ಯಾವ ತರ ಕಾಣಿಸ್ತಿದ್ದಾರೆ ನೋಡಿ. ಕಾಲುಂಗ್ರ ಹಾಕೊಂಡಿದ್ದಾರೆ, ಕಾಲ್ ಚೈನ್ ಹಾಕೊಂಡಿದ್ದಾರೆ, ಬಳೆಗಳು ಹಾಕೊಂಡಿದ್ದಾರೆ. ಒಂದು ಕನ್ನಡದ ಹೆಣ್ಮಗು ಯಾವ ತರ ಇರಬೇಕು ಆ ತರಾನೇ ಇದಾರೆ. ಸಕ್ಕದ ಕಾಣಿಸ್ತಾ ಇದಾರೆ. ಮದ್ವೆ ಕಳೆ ಇನ್ನೂ ಹಂಗೆ ಇದೆ. ಗೈಸ್ ನೀವೇ ಹೇಳಿ ಗೈಸ್, ನಾನ್ ಹೆಂಗ್ ಕಾಣಿಸ್ತಿದೀನಿ? ನಾನು ಮದ್ವೆ ಗಂಡ್ ಕಳೆ ಇದೀನಾ? ಗೈಸ್ ಸ್ವಲ್ಪ ಅರ್ಶನ ಹಂಗೆ ಇದೆ, ಇನ್ನೂ ಹೋಗಿಲ್ಲ. ಇನ್ನು ಅರ್ಶನದ ಮೈ ಅಂತೆ. ಸೊ ಹೊರಗಡೆ ನಾವೆಲ್ಲೂ ಹೋಗಂಗಿಲ್ಲ ಅಂತಾನು ಫ್ಯಾಮಿಲಿಲಿ ಬೈದು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಆಮೇಲೆ ಎಲ್ಲಾ ಫ್ಯಾಮಿಲಿ ಮನೆಗಳಿಗೂ ಹೋಗ್ಬೇಕು ಊಟ ಮಾಡೋದಕ್ಕೆ. ಸೊ ನಮಗೋಸ್ಕರ ಅಂತ ನಾನ್ ವೆಜ್ ಊಟನ ಇಟ್ಕೊಂಡಿದ್ದಾರೆ ಎಲ್ಲರ ಮನೆಯಲ್ಲೂ. ಸೊ ಬನ್ನಿ ಇವಾಗ ಸಣ್ಣ ತೋರಿಸ್ತಾರೆ ನಿಮ್ಗೆ ಮನೇಲಿ ಇವಾಗ ಏನೇನ್ ಕೆಲಸ ಇದೆ ಅಂತ. ಏನ್ ಸಣ್ಣ ತೋರಿಸಿ, ಕೆಲಸ ಏನೇನಿದೆ? ಫಸ್ಟ್ ಏನ್ ಗೊತ್ತಾ ಮುನು, ಬಿಜಾನ್ ಗಿಫ್ಟ್ ಬಂದಿದೆ. ಓಕೆನಾ? ಸೊ ಅದ್ರಲ್ಲಿ ನಂಗೆ ದೊಡ್ಡ ಗಿಫ್ಟ್ ಇದೆ ಅಲ್ವಾ, ಅದನ್ನೊಂದು ಈ ವ್ಲಾಗ್ ಅಲ್ಲಿ ರಿವೀಲ್ ಮಾಡೋಣ. ಮಿಕ್ಕಿರೋದೆಲ್ಲ ನೆಕ್ಸ್ಟ್ ವ್ಲಾಗ್ ಮಾಡೋಣ ಅಂತ ನಾನು. ಇದೇನ್ ಗೊತ್ತಾ ಮುನು, ಕ್ಲಿಯರ್ ಆಗಿ ಅರ್ಥ ಆಗ್ತಿಲ್ಲ. ರಾಮನಗರ ಅಂತ ಬರ್ತಿದಾರಲ್ಲ ಗಾಯ್ಸ್, ಇನ್ಸ್ಟಾಗ್ರಾಮ್ ಐಶ್ವರ್ಯ. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಅವರೇ, ತುಂಬಾ ಚೆನ್ನಾಗಿದೆ. ಸಣ್ಣಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಸಣ್ಣ ಅಂದ್ರೆ ಇಷ್ಟ ಅನ್ಸುತ್ತೆ. ಸೊ ಗೊಂಬೆ ಕೊಟ್ಟಿದ್ದೀರಾ, ಸಣ್ಣ ಕೊಟ್ರೆ ನನಗ್ ಕೊಟ್ಟಂಗಿದೆ, ತುಂಬಾ ಖುಷಿ ಆಗುತ್ತೆ. ಇವತ್ತು ಏನ್ ಸ್ಪೆಷಲ್ ಮಾಡ್ತೀರಾ? ಕರೆಕ್ಟ್ ಮನೇಲಿ ಅಡ್ಗೆ ಮಾಡ್ಬೇಕಪ್ಪ ಇನ್ಮೇಲೆ. ಗೈಸ್ ನೆನ್ನೆ ಆಕ್ಚುಲಿ ಅಡ್ಗೆ ಮಾಡಿದ್ರು, ಚೆನ್ನಾಗ್ ಮಾಡ್ತಾರೆ ಸಣ್ಣ ಅಡ್ಗೆ. ಇವತ್ತು ಏನ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಗಾಯ್ಸ್ ಸಣ್ಣ ಡೂಡುಗೆ ಏನು ಡ್ಯಾಮೇಜ್ ಆಗ್ಬಾರ್ದು, ಇಲ್ಲಿ ನಮ್ಮ ಮನೇಲಿ ಮಕ್ಳುಗಳಿದ್ರು ಅಂದ್ಬಿಟ್ಟು ನಾನು ಎತ್ತಿಟ್ಟಿದ್ದೆ. ಇದು ನೀಲಿ ಅಂತ. ಇದು ಯಾರು ಕೊಟ್ಟಿದ್ದು? ಇದು ನನ್ನ ತಂಗಿ ಮೌಲ್ಯ ಕೊಟ್ಟಿರೋದು. ಇದು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಡಾಲ್ ಯಾರ್ಯಾರು ಕೊಟ್ಟಿರ್ತಾರೆ ಅದನ್ನು ಮುಂಚೆನೆ ಓಪನ್ ಮಾಡಿದೀನಿ ಗೈಸ್, ಬೇಗ. ಗಾಯ್ಸ್ ಡಾಲ್ ಕೊಟ್ಟಿರೋದಂತೂ ಸಣ್ಣ ಅಂತೂ ಫುಲ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಇವಾಗ ನೋಡಿ ನನ್ನ ಡಾಲ್ನ ಕೇಳ್ತಾ ಇದಾರೆ, ನಾನ್ ಕೊಟ್ಟಿರೋ ಡಾಲ್ನ. ಅದು ಹೆವಿ ಇಷ್ಟ ಸಣ್ಣಗೆ. ಅಂದ್ರೆ ಅದನ್ನ ಯಾರು ಡ್ಯಾಮೇಜ್ ಮಾಡಬಾರ್ದು ಅಂತ ಅಲ್ಲಿ ಇಟ್ಟಿದ್ದೀನಿ. ಬಟ್ ಇವಾಗ ಬಂದಾಯ್ತಲ್ಲ, ನಾನು ಬೇಕಾದ್ರೆ ಹಿಡ್ಕೊಳ್ಳಿ, ಕೊಡ್ತೀನಿ. ಹುಷಾರು ನನ್ ಡೂಡು. ಓಯ್
ಗಾಯ್ಸ್ ಎಷ್ಟು ವೆಯ್ಟ್ ಇದೆ ಗೊತ್ತಾ ಗಾಯ್ಸ್ ಇದು. ಮುನ್ನುಗಿಂತ ಹೈಟ್ ಇದೆ ಗೊತ್ತಾ? ಇಲ್ಲ ನನ್ನಷ್ಟೇ ಹೈಟ್ ಇದೆ. ಅಂದ್ರೆ ನನ್ನ ಮಿಸ್ ಮಾಡ್ಕೋಬಾರ್ದು ಸಣ್ಣ ನಾನು ಇಲ್ದಿರೋ ಟೈಮಲ್ಲಿ ಅಂತ ನಾನು ಈ ಗಿಫ್ಟ್ ನ ಕೊಟ್ಟಿದ್ದು. ಸಣ್ಣಗೆ ಹೆವಿ ಇಷ್ಟ ಅಂತ. ಏನ್ ಗೊತ್ತಾ ಗಾಯ್ಸ್, ಇವಾಗ ತಾನೇ ಇದು ನಮ್ಮ ಮದ್ವೆದೆಲ್ಲ ಎಡಿಟ್ ಮಾಡ್ತಾ ಇದ್ದೆ ವ್ಲಾಗ್ ನ. ಸೊ ವ್ಲಾಗ್ ಎಲ್ಲ ಎಡಿಟ್ ಮಾಡೋದು ಸ್ವಲ್ಪ ಇನ್ನೂ ಪೆಂಡಿಂಗ್ ಇದೆ, ಇನ್ನೇನು ಸೇವ್ ಕೊಡ್ಬೇಕಷ್ಟೇ. ಸೊ ಸಣ್ಣ ಇವಾಗ ಊಟ ರೆಡಿ ಮಾಡಿದಾರಂತೆ. ಬನ್ನಿ ಹೋಗೋಣ, ಏನೇನ್ ಸ್ಪೆಷಲ್ ಮಾಡಿದಾರೆ ನೋಡೋಣ. ನನಗೀನ ಮುಂಚೆನೆ ತಿನ್ನ ಕುತ್ಕೊಂಡ್ಬಿಟ್ರು ಗಾಯ್ಸ್, ಕಾಯಿಲೆ ಇಲ್ಲ ಗೊತ್ತಾ? ಕಾಯಲಿಲ್ಲ ನಾನು. ಕಾಯ್ದ್ರಾ? ಎಷ್ಟು ಹೊತ್ತು ವೆಯ್ಟ್ ಮಾಡಿದೆ. ಬನ್ನಿ ಗಾಯ್ಸ್ ನೋಡಿ ಗಾಯ್ಸ್, ಸಣ್ಣ ಅರ್ಧ ತಿಂದಾಯ್ತು. ಬನ್ನಿ ಏನೇನ್ ಮಾಡಿದೀರಾ ತೋರ್ಸಿ. ಒಂದು ಇದು ಏನದು ಗಾಯ್ಸ್ ಒಂದೇ ತಟ್ಟಲ್ಲಿ ಇಬ್ರಿಗೂ ತಿನ್ನೋಣ ಅಂತ ಹಾಕೊಂಡ್ ಬಂದ್ರು. ಪಾಪ ನನಗೆ ಎಡಿಟ್ ಮಾಡ್ತಿದ್ದೆ, ವೆಯ್ಟ್ ಮಾಡಿ ಪಾಪ ಒಂದೊಂದೇ ತುತ್ತಲ್ಲಿ ಇಷ್ಟು ಖಾಲಿ ಮಾಡಿದ್ದಾರೆ. ಎಷ್ಟು ಗೊತ್ತಾ, 40 ಮಿನಿಟ್ಸ್ ಆಯ್ತು ನಾನು ವೆಯ್ಟ್ ಮಾಡೋದು. 40 ನಿಮಿಷ. ಅದೇ ಸೌತೆಕಾಯಿ ಸಾಂಬಾರ್ ಮಾಡಿದೀನಿ, ಮತ್ತೆ ಬಟಾಟೆದೇನೆ ಒಂದು ನಾನೇ ಸ್ಪೆಷಲ್ ರೆಸಿಪಿ ಮಾಡಿದೀನಿ. ಓ ಇದಾ ಪಟಾಟೆ? ಪೊಟೇಟೊ ಅಂದಿದ್ದು ತಿನ್ನಿ. ಪೊಟೇಟೊ ನನಗೆ ಇಲ್ಲ. ಗಾಯ್ಸ್ ನೋಡಿ ಗಾಯ್ಸ್, ಸಣ್ಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕಂತ. ಹೋಟ್ಲು ಸಾಂಬಾರ್ ತರ ಇದೆ ಗಾಯ್ಸ್. ಹೌದಾ? ಆಕ್ಚುಲಿ ಏನ್ ಗೊತ್ತಾ, ಏನದು ಪೊಟಾಟೊ ಸಿಕ್ತು, ಚೆನ್ನಾಯ್ತದು ಗಾಯ್ಸ್. ಪೊಟಾಟೋದು ಏನೋ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ ಅವ್ರ ಸ್ಟೈಲ್ ಅಲ್ಲಿ. ಫಸ್ಟ್ ಟೈಮ್ ನಾನು ಅದು ತಿಂದಿದ್ದು. ಸಾಂಬಾರ್ ಪುಡಿ ಏನು ಯೂಸ್ ಮಾಡಿಲ್ಲ, ನಾನಾಗೆ ಮಾಡಿದ್ದು ಗಾಯ್ಸ್. ಇವ್ರು ಏನ್ ಗೊತ್ತಾ, ಸಾಂಬಾರ್ ಪುಡಿ ಎಲ್ಲ ಏನು ಯೂಸ್ ಮಾಡಲ್ಲ ಅಂಗಡಿದು. ಇವರೇ ಸಾಂಬಾರ್ ಪುಡಿನ ತಯಾರಿಸ್ಕೊಬಿಡ್ತಾರೆ. ರೆಸಿಪಿ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ನಾನು ನಿಜವಾಗ್ಲೂ ಈ ತರ ರೆಸಿಪಿ ತಿಂದಿಲ್ಲ. ನಮ್ಮಮ್ಮ ಮಾಡಿರೋ ಸ್ಪೆಷಲ್ ಏನಿದ್ರು ನಾವು ಬ್ಯಾಂಗ್ಳೂರಲ್ಲಿ ಏನೇನು ತಿಂತೀವಿ, ಅನ್ನ ಸಾಂಬಾರು ಆ ತರ ಟೈಪ್ ತಿಂದಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಇವರೇ ಸಾಂಬಾರ್ ಪೌಡರ್ ಕ್ರಿಯೇಟ್ ಮಾಡೋದು. ಇಲ್ಲಿ ಎಲ್ಲ ಸಾಂಬಾರ್ ಪುಡಿಯಿಂದ ತಾನೇ ಮಾಡೋದು, ಸಾಂಬಾರ್ ಪುಡಿಯಿಂದ. ಹೌದು, ಬಟ್ ನಮ್ ಕಡೆ ಆತರ ಇಲ್ಲ, ನಾವಾಗಿ ಓನ್ ಆಗಿ ಸೂಪರ್ ಕುಕಿಂಗ್. ಸಣ್ಣ ಕುಕಿಂಗ್ ಅಲ್ಲಿ 100ಗೆ ಬಿಡಿ ಹೋಗ್ಲಿ 99 ಕೊಟ್ಬಿಡೋಣ, 1% ಬೇಡ. 1% ಯಾಕೆ ಬೇಡ ಅಂದ್ರೆ 1% ಆ ಥರ ಕೊಡಬಾರ್ದು ಗಾಯ್ಸ್. 99 ಕೊಡ್ತೀನಿ. ಇವಾಗ ನಾನು ಕೂಡ ಊಟ ಮಾಡ್ಕೊಂಡ್ಬಿಡ್ತೀನಿ. ಇವಾಗಲ್ಲ ಟೈಮ್ ಇಲ್ಲಿ 1:15 ಆಗಿದೆ. ಸೊ ಆ ಟೈಮಿಗೆ ನಾವು ಊಟನ ಮಾಡ್ತಾ ಇದೀವಿ ಇವತ್ತು. ನೀವು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿ. ಸಣ್ಣ ಸ್ಪೆಷಲ್ ಏನಿದೆ ಅಂತ ನೀವೇ ನೋಡಿದ್ರಿ. ಸೊ ಸಣ್ಣ ಅವ್ರಿಗೂ ತಿನ್ಸ್ಮಾ, ನಮ್ಮ ಸಬ್ಸ್ಕ್ರೈಬರ್ಸಿಗೆ ತಿನ್ನಿಸ್ತಾ ಇರೋದು. ಸಣ್ಣ ಸ್ಪೆಷಲ್ ಟೇಸ್ಟ್ ತೊಗೊಂಡ್ಬಿಟ್ಟು ಹೇಳಿ. ಸಣ್ಣ ಅಂತೂ ಫುಲ್ ಖುಷಿ ಪಡ್ತಾರೆ. ನಿಮ್ಮ ಕಮೆಂಟ್ಗಂತೂ ಕಾಯ್ತಾ ಇರ್ತಾರೆ. ರಿಪ್ಲೈನು ಖಂಡಿತ ಎಲ್ಲರಿಗೂ ಮಾಡ್ತಿದ್ದಾರೆ ಗಾಯ್ಸ್. ಇತ್ತೀಚೆಗಂತೂ ಫುಲ್ಲು ಎಲ್ಲ ನ್ಯೂ ಸಬ್ಸ್ಕ್ರೈಬರ್ಸು, ಇವಾಗಿನ ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಮಾಡ್ತಿದ್ದಾರೆ. ಸೊ ನೀವು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಇಷ್ಟೊತ್ತು ಕೂಡ ವ್ಲಾಗು ಮತ್ತು ರೀಲ್ಸ್ ಎಲ್ಲ ಎಡಿಟ್ ಮಾಡ್ತಾ ಇದ್ದೆ. ಸೊ ತುಂಬ ಬ್ಯುಸಿಯಾಗಿದ್ದೆ, ಮತ್ತು ಒಳಗಡೆ ಇದ್ದು ಒಂಥರ ಆಗ್ಬಿಡ್ತು. ಸೊ ಅದಕ್ಕೆ ಸ್ವಲ್ಪ ಹೊರಗಡೆ ಬಂದೆ. ನಾನು ಔಟ್ಸೈಡ್ ಎಲ್ಲೂ ಕೂಡ ಹೋಗಂಗಿಲ್ಲ ಗಾಯ್ಸ್. ಇದೇ ನೋಡಿ ನಮ್ಮ ಮನೆ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಸೊ ಇದು ನಮ್ಮ ಮನೆ. ಸೊ ಇಲ್ಲಿ ಇನ್ನೂ ಚಪ್ರ ಹಂಗೆ ಇದೆ. ಏನಕ್ಕೆ ಹಂಗೆ ಇದೆ ಅಂತ ಅಂದರೆ, ಅದೇ 9 ಡೇಸ್ ಇನ್ನೂ ಆಗಿಲ್ಲ ಗೈಸ್. ಮದುವೆ ಆಗಿ 9 ಡೇಸಿಗೆ ಚಪ್ರ ತೆಗಿಬೇಕಂತೆ. ಅಲ್ಲಿವರೆಗೂ ಚಪ್ರ ಹಂಗೆ ಇರುತ್ತೆ. ಸೊ ಲೈಟಿಂಗ್ ಎಲ್ಲ ರಿಮೂವ್ ಮಾಡಿಸಿದ್ದೀವಿ. ಸೊ ಇವಾಗ ಚಪ್ರ ಒಂದು ತೆಗಿಬೇಕು. ಮತ್ತು ಎಷ್ಟೋ ಜನ ಕೇಳ್ತಿದ್ರಿ, ನಿಮ್ಮದು ಸ್ವಂತ ಮನೆನಾ, ಇಷ್ಟು ದೊಡ್ಡ ಬಿಲ್ಡಿಂಗ್ ಇದು ನಿಮ್ಮದೇನಾ, ಅದಕ್ಕೆ ಸಣ್ಣ ಅವ್ರು ಮದುವೆ ಆಗ್ತಿದ್ದಾರೆ ನಿನ್ನ ಅಂತ ಕೇಳ್ತಾ ಇದ್ರಿ ಗೈಸ್. ನಾನು ಮತ್ತು ಸಣ್ಣ ಇಬ್ಬರು ಕೂಡ ಅರ್ಥ ಮಾಡಿಕೊಂಡು ಮಿಡಲ್ ಕ್ಲಾಸ್ ಆಗಿದ್ರೂ ಕೂಡ ಪರವಾಗಿಲ್ಲ, ಲೈಫ್ ಚೆನ್ನಾಗಿ ಲೀಡ್ ಮಾಡ್ಬೋದು, ಇಬ್ಬರು ಜೊತೆಯಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಸಾಕು ಅಂತ ಹೇಳಿ ಇಬ್ಬರು ಕೂಡ ಒಪ್ಪಿಕೊಂಡು ಮದುವೆ ಆಗಿದ್ದೀವಿ. ಸೊ ಇನ್ನು ಮುಂದೆ ಲೈಫ್ ಯಾವ ಥರ ಲೀಡ್ ಮಾಡ್ತೀವಿ ಅಂತ ನೀವೇ ನೋಡ್ತಾ ಇರ್ತೀರ. ಸೊ ಇದು ನಮ್ಮ ಮನೆ, ಬಾಡಿಗೆ ಮನೆ. ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಡೌಟ್ ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದುಡ್ಡಿದ್ರೆ ಲೈಫ್ ಲೀಡ್ ಮಾಡೋದು ಅಂತ ಅನ್ಕೋಬೇಡಿ ಗೈಸ್. ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಮನಸ್ಸಿರಬೇಕು ಮತ್ತು ನೆಮ್ಮದಿ ಇರಬೇಕು. ನೆಮ್ಮದಿ ಇದ್ದರೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ಶ್ರೀಮಂತರ ಹತ್ರ ಇಲ್ಲದೆ ಇರೋದು ನನ್ನ ಹತ್ರ ಒಂದಿದೆ, ಏನಂತ ಅಂದರೆ ಒಂದು ಒಳ್ಳೆ ಮನಸ್ಸು. ಸೊ ಆ ಮನಸ್ಸಿಂದ ಸಣ್ಣನ ಗೆದ್ದಿದ್ದೀನಿ. ಸೊ ಸಣ್ಣನ ಪಡ್ಕೊಂಡಿದ್ದೀನಿ. ಸೊ ಆ ಖುಷಿಯಲ್ಲಿ ಕೂಡ ನಾನು ಇದ್ದೀನಿ. ಬನ್ನಿ ಇವಾಗ ಸಣ್ಣ ಏನು ಮಾಡ್ತಿದ್ದಾರೆ ಅಂತ ತೋರಿಸೋಣ. ಗೈಸ್ ಟೈಮ್ ಇವಾಗ ಒಂದು 4 o'clock ಆಯಿತು. ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಇವಾಗ ಹೋಗ್ತೀನಿ. ಸಣ್ಣ ನನ್ನ ಪ್ರಕಾರ ಮಲಗಿದ್ದಾರೆ ಅಂತ ಅನಿಸುತ್ತೆ ಗೈಸ್. ನಾನು ಇಷ್ಟೊತ್ತು ನೋಡಿ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಕೂತ್ಕೊಂಡು ಸಿಸ್ಟಮ್ ಒಂದು ಎಡಿಟ್ ಮಾಡ್ತಾಯಿದ್ದೆ. ಸಣ್ಣ ಮಲಗಿದ್ದಾರೆ. ಸ್ವಲ್ಪ ಸೌಂಡ್ ಮಾಡಿ ಬೇಡ ಅನಿಸುತ್ತೆ, ಎಬ್ಬರ್ಸಕ್ಕೆ ನನಗೂ ಇಷ್ಟ ಇಲ್ಲ ಗೈಸ್. ಸಣ್ಣ ಎದ್ದಿದ್ದೀರಾ ಗೈಸ್? ಗೊಂಬೆ ಮೇಲೆ ಮಲ್ಕೊಂಬಿಡೋರೆ ಗೈಸ್. ಆವಾಗಲೇ ಇಲ್ಲಿ ಗೊಂಬೆ ಇತ್ತು ಗೈಸ್, ಇದ್ರ ಮೇಲೆ ಮಲ್ಕೊಂಡಿದ್ರು. ಸೊ ನಾನೇ ಈ ಕಡೆ ಮಲಗಿಸ್ದೆ ಎದ್ದು ಎಡಿಟ್ ಮಾಡಬೇಕಾದ್ರೆ. ಏನಕ್ಕೆ ಯಾವಾಗ ನಿದ್ದೆ ಮಾಡಿದ್ರಿ ಅಂತಲೇ ಜ್ಞಾನ ಇಲ್ವಾ? ಒಳ್ಳೆ ನಿದ್ದೆ ಅಲ್ಲ. ಗಿಫ್ಟ್ ಓಪನ್ ಮಾಡಿ ತೋರಿಸ್ತೀನಿ ಅಂದರೆ ಇವತ್ತು ತೋರಿಸಲ್ವಾ? ಬನ್ನಿ ಬೇಗ. ಮತ್ತೆ ಲಾವಾ ಕೇಕು
ಊಟ ಮಾಡ್ದಲ್ಲಮ್ಮ, ಊಟ ಮಾಡ್ಬಿಟ್ಟೆ ತಾನೇ ಮಲಗಿದ್ದು. ಒಂದ್ ಸಂಜೆ ಆಗ್ಲಿ, ಒಂದು 6 o'clock 7 o'clock ಆಗಿ ಇಬ್ರು ಹೋಗಿ ತಿನ್ಕೊಂಡು ಹೋಗ್ಬಾರ್ದು ನಾವು. ನನಗೆ ಇನ್ನೊಂದು 5 ನಿಮಿಷ ಮಲಗಿ ಎದ್ದ ನಂತರ ಹೋಗ್ಬರೋಣ ಬಾಬಾ. ನೋಡಿ ಗಾಯ್ಸ್, ಬಂಗಾರಿ ಬಂಗಾರಿ ಬಾಬಾ ಅಂತಾರೆ. ಬಾಬಾ ಅಂದ್ರೆ ಮಗು ಅಂತ ಗಾಯ್ಸ್, ನೀವೇನೋ ತಿಳ್ಕೊಬೇಡಿ. ಸಣ್ಣ ನನಗೆ ಹಂಗೆ ಕರೆಯೋದು. ಮುನ್ನೂರು ಹಂಗೆ ಕರೀತಾರೆ ವಿಡಿಯೋದಲ್ಲಿ. ಎಲ್ರ ಮುಂದೆ ಮುಂಚೆ ಕರಿತಿರ್ಲಿಲ್ಲ, ಯಾಕಂದ್ರೆ ಗೊತ್ತಾಗ್ಬಾರ್ದು ಅಂತ. ಲವ್ ಮ್ಯಾಟ್ರ್ ಎಲ್ಲ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ಕೊಂಡಿರ್ಲಿಲ್ಲ ಗಾಯ್ಸ್ ಅಷ್ಟೇ. ಹೆಂಗ್ ಕರಿತಿದ್ರು ಗೊತ್ತಾ? ಕಂದಮ್ಮ, ಜೋಜಿ ಅಂತ ಕರೀತಾರೆ. ಈ ತರ ನಾನು ನಿಮ್ನ ಕರಿತಾ ಇದ್ನಾ? ಸರಿ ಆಯ್ತು, ಬಾಮ್ಮ ಬೇಗ ಬಾಮ್ಮ. ಗಿಫ್ಟ್ ಓಪನ್ ಮಾಡಿ, ಎಲ್ಲ ಕಾಯ್ತಾ ಇದ್ದಾರೆ. ಒಂದ್ 5 ಗಿಫ್ಟ್ ಆದ್ರೂ ದೊಡ್ಡ ದೊಡ್ಡ ಗಿಫ್ಟ್ ಓಪನ್ ಮಾಡೋಣ. ಬನ್ನಿ ಬನ್ನಿ ಬೇಗ. ಗಾಯ್ಸ್ ಡೂಡು ಜೊತೆ ಮಲ್ಕೊಂಡ್ಬಿಟ್ಟಿದ್ರು, ಜ್ಞಾನನೇ ಇರ್ಲಿಲ್ಲ. ಸೊ ನಾನೇ ಆ ಕಡೆ ಎಳೆದು ಮಲಗಿಸಿದ್ದೆ ಸಣ್ಣನ. WWE ಆಡ್ತಾ ಇದಾರೆ. ಬಾಮ್ಮ ನೀಟಾಗಿ ಎದ್ದು ಮುಖ ತೊಳ್ಕೊಳ್ಳಿ, ಬನ್ನಿ ಗಿಫ್ಟ್ ಓಪನ್ ಮಾಡೋಣ. ಬನ್ನಿ ಗಾಯ್ಸ್, ಇವಾಗ ಗಿಫ್ಟ್ ಓಪನ್ ಮಾಡೋಣ. ನಾವು ಇವಾಗ ಸ್ವಲ್ಪ ಮನೇನ ಕ್ಲೀನ್ ಮಾಡಿ ಕುತ್ಕೋತೀವಿ ಗಿಫ್ಟ್ ಓಪನ್ ಮಾಡೋದಕ್ಕೆ. ಓಕೆ, ಎಡಿಟಿಂಗ್ ಎಲ್ಲ ಮಾಡಿ ಆಯಿತು. ಆಲ್ರೆಡಿ ವ್ಯೂವರ್ಸು ನೋಡ್ತಿರ್ತಾರೆ ವ್ಲಾಗ್ನ. ಪೋಸ್ಟ್ ಮಾಡಿ ಆಯ್ತಾ? ಪೋಸ್ಟ್ ಮಾಡಿ ಆಯಿತು ಗಾಯ್ಸ್. 3 ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಮಾಡೋದಿರುತ್ತೆ. ಒಂದು ಇನ್ಸ್ಟಾಗ್ರಾಮು, ಇನ್ನೊಂದು ಯೂಟ್ಯೂಬು, ಮತ್ತು ಇನ್ನೊಂದು ಫೇಸ್ಬುಕ್ಕು. ಸೊ 3ರಲ್ಲೂ ಪೋಸ್ಟ್ ಮಾಡೋಷ್ಟರಲ್ಲಿ ನನಗೆ ಸಂಜೆನೇ ಆಗೋಯ್ತು. ಅಯ್ಯೋ ಗಾಯ್ಸ್, ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ ಪಾಪ, ರೆಸ್ಟೇ ಮಾಡ್ತಿದ್ದಾರೆ. ಗಾಯ್ಸ್ ಬೆಳಗ್ಗೆಯಿಂದ ನಾನು ಎಡಿಟ್ ಮಾಡ್ತಾ ಇದ್ದೆ, ಪಾಪ ಇವರು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರು, ಮತ್ತೆ ಅಡುಗೆ ಎಲ್ಲ ಮಾಡಿದ್ದಾರೆ. ಸೊ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ. ಆದರೂ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಅದೊಂಥರ ಖುಷಿ. ಅಂದರೆ ಎದುರುಗಡೆನೇ ಇರ್ತೀವಲ್ಲ, ಸೊ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಅಂದರೆ. ಸಣ್ಣನೇ ಎಡಿಟ್ ಮಾಡ್ತಾರೆ, ಆದ್ರೆ ಇವರಷ್ಟು ಮಾಡಲ್ಲ ಗೈಸ್. ನಾನು ಮಾಡ್ತೀನಿ ಎಡಿಟು. ಮುನ್ನು ಸಣ್ಣಲ್ಲಿ ಎಡಿಟ್ ಮಾಡ್ತೀರಲ್ಲ, ಅದೆಲ್ಲ ನಾನೇ ಮಾಡೋದು. ನಾನು ಮಾಡಿದ್ದೀನಿ ಅದರಲ್ಲಿ. ವ್ಲಾಗ್ ಅಲ್ಲ ಮುನ್ನು, ಶಾರ್ಟ್ಸ್ ಅವರು ಎಡಿಟ್ ಮಾಡ್ತಾರೆ. ಈಗ ಪೂರ್ತಿ ಕಲಿತಾ ಇದ್ದಾರೆ. ಸೊ ಸಣ್ಣ ಅಕೌಂಟ್ಗೂ ಸಪೋರ್ಟ್ ಮಾಡಿ. ಸಣ್ಣ ಅಕೌಂಟ್ ಏನೈತೆ ಅಂದ್ರೆ ಇಬ್ರದ್ದು ಒಂದೇನೆ, ಮುನ್ನು ಸಣ್ಣ, ಸಣ್ಣ ಮುನ್ನು, ಇಬ್ರದ್ದು ಒಂದೇ ಅಕೌಂಟ್. ಬನ್ನಿ ಗಾಯ್ಸ್ ಬೇಗ ಓಪನ್ ಮಾಡೋಣ ಗಿಫ್ಟು. ಓಕೆ ರೆಡಿ ಗಾಯ್ಸ್. ನೋಡಿ ಗಾಯ್ಸ್, ಸಣ್ಣ ಕುಂಕುಮ ಇಟ್ಕೊಂಡು ಬಂದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ. ಕ್ಯೂಟ್ 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 ಕ್ಯೂಟ್. ನೀವಷ್ಟೇ ಚೆನ್ನಾಗಿ ಕುಂಕುಮ ಇಟ್ಕೊತೀರಾ. ಆ ಥರ ಇಟ್ಕೊಂಡ್ರೆ ಸಖತ್ ಇಷ್ಟ ಆಗುತ್ತೆ. ನನಗಂತಲ್ಲ, ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮುನ್ನು. ಏನಕ್ಕೆ ಥ್ಯಾಂಕ್ ಯು? ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಇಟ್ಕೋತೀರ ಅಂತಂದ್ರಲ್ಲ. ಸರಿ ಸರಿ ಬನ್ನಿ ಗಾಯ್ಸ್, ಗಿಫ್ಟ್ ಓಪನ್ ಮಾಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ಗಿಫ್ಟ್ನ ಮುಂದಿನ ವ್ಲಾಗ್ಗಳಲ್ಲೂ ಕ್ಲಿಯರ್ ಮಾಡ್ತೀವಿ. ಈ ವ್ಲಾಗಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಫಸ್ಟು ದೊಡ್ಡ ಗಿಫ್ಟ್ ಮೇಲೇ ಟಾರ್ಗೆಟ್ ಕಂಡು ಬೀಳುತ್ತಲ್ಲ, ಸೊ ಇವಾಗ ಹಂಗೆ ದೊಡ್ಡ ಗಿಫ್ಟ್ನ ಓಪನ್ ಮಾಡ್ತಿದ್ದೀವಿ. ಇರಮ್ಮ ನಾನೇ ಎತ್ಕೊಡ್ತೀನಿ. ನೋಡಿ ಗೈಸ್, ಇವರು ಏನ್ ಮಾಡಿದ್ರು ಗೊತ್ತಾ? ಈ ದೊಡ್ಡ ಬಾಕ್ಸ್ ಎತ್ಕೊಳಕ್ ಹೋಗಿ ಆ ದೊಡ್ಡ ಬಾಕ್ಸ್ ಮೇಲೆ ಈ ಬಾಕ್ಸ್ ಇದು ಇನ್ನೊಂದು ಗಿಫ್ಟ್ ಇತ್ತು, ಕೆಳಗ್ ಬಿದ್ದೋಯ್ತು ಗೈಸ್. ಇಲ್ಲಿಂದ ಕೆಳಗ್ ಬಿದ್ದೋಯ್ತು. ಅಯ್ಯೋ ಹುಷಾರು ಮುನು. ಗಾಯ್ಸ್ ಫೈನಲಿ ಇವಾಗ ಸಣ್ಣ ಓಪನ್ ಮಾಡ್ತಾ ಇದಾರೆ. ನಾನು ಕ್ಯಾಮ್ರಾನ ಫಿಟ್ ಮಾಡ್ತಾ ಇದ್ದೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ. ಕಾವ್ಯ, ಸಹನಾ, ಸ್ಫೂರ್ತಿ, ಕಿರಣ್, ಶರತ್, ಹರಿಣಿ. ಗೈಸ್ ನಮ್ಮ ಸ್ಕೂಲ್ ಫ್ರೆಂಡ್ಸು. ಸೊ ನಮ್ಮ ಸೆಕ್ಷನ್ ಫ್ರೆಂಡ್ಸು, ಅಂದರೆ ನಾನು ಬಿ ಸೆಕ್ಷನಲ್ಲಿ ಓದಿದ್ದು. ಸೊ ಅವರು ನನಗೆ ಗಿಫ್ಟ್ ಮಾಡಿರೋದು. ನೋಡೋಣ ಏನು ಮಾಡಿರ್ತಾರೆ. ಓ ವಾವ್, ಚೆನ್ನಾಗಲ್ಲ ಗೈಸ್. ಏನು ಗಿಫ್ಟ್ ಮಾಡಿದ್ದಾರೆ ನೋಡಿ ಗೈಸ್. ರಾಧಾಕೃಷ್ಣನ ಗಿಫ್ಟ್ ಮಾಡಿದ್ದಾರೆ. ವಾವ್, ಸಕ್ಕತ್ತಾಗಿದೆ ಅಲ್ಲ? ಸಕ್ಕತ್ತಾಗಿದೆ ಗೈಸ್. ಮನೇಲಿ ಹಾಕ್ಬೋದು, ಒಳ್ಳೆ ಫ್ರೇಮ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ನೆಕ್ಸ್ಟ್ ನಾನು ಅನ್ಕೊಂಡೆ ಫೋಟೋ ಫ್ರೇಮೇ ಇರುತ್ತೆ ಇಷ್ಟು ದೊಡ್ಡದಾಗಿದೆ ಅಂತ. ಖಂಡಿತವಾಗ್ಲೂ ಅದೇ ಗೆಸ್ ಕರೆಕ್ಟ್ ಆಗಿದೆ. ಬಟ್ ನಮ್ಮಿಬ್ರು ಫೋಟೋ ಇರ್ಬೋದೇನೋ ಅನ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿರಣ್. ಕಿರಣ್ ನನ್ನ ಫ್ರೆಂಡ್ ಕಿರಣ್. ಹಾಂ ಗೈಸ್, ಇದು ಅಷ್ಟೇನೆ ನನ್ನ ಸ್ಕೂಲ್ ಫ್ರೆಂಡು. ಸೇಮ್ ರಾಧಾಕೃಷ್ಣ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಸಕ್ಕತ್ತಾಗಿದೆ, ಒಂಥರ ಕ್ರಿಯೇಟಿವ್ ಆಗಿದೆ, ಸಕ್ಕತ್ತಾಗಿದೆ. ಒಂದೇ ಅಂಗಡಿಲಿ ಹೋಗಿ ತಗೊಂಬಂದಿರ್ಬೇಕು ನನ್ನ ಪ್ರಕಾರ. ನನ್ನ ಸ್ಕೂಲ್ ಫ್ರೆಂಡ್ಸು ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಸೊ ನನ್ನ ಫ್ರೆಂಡು ಮಂಜು ಅಂತ, ಅವನ ಹೆಸರು ನನ್ನ ಹೆಸರೇನೆ ಆ್ಯಕ್ಚುಲಿ. ಅವನು ಕೂಡ ರಾಧಾಕೃಷ್ಣನೇ ಕೊಟ್ಟಿದ್ದಾನೆ. ಓ ಇವತ್ತಿನ ವ್ಲಾಗಲ್ಲಿ ಬರೀ ರಾಧಾಕೃಷ್ಣನೇ ಸಿಗೋದು ಅನ್ಸುತ್ತೆ.
ತಗೊಂಡಿರೋ ಇಲ್ಲಿ ಗಿಫ್ಟ್ ಅಲ್ಲಿ ಎಲ್ಲ ರಾಧಾಕೃಷ್ಣನೇ ಇದೆ. ಆಲ್ಮೋಸ್ಟ್ ಎಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸೇ ಕೊಟ್ಟಿದ್ದಾರೆ. ಅಂದ್ರೆ ಅವರೆಲ್ಲ ನಮ್ಮ ರೀಲ್ಸ್ ನೋಡಿ ಸಪೋರ್ಟ್ ಮಾಡ್ತಿರ್ತಾರೆ ಗೈಸ್. ತುಂಬಾ ಅಂದ್ರೆ ತುಂಬಾ ನನ್ನ ಫ್ರೆಂಡ್ಸ್ಗಳು ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಸಣ್ಣ ಅಂದ್ರೇನು ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಸೊ ಇಬ್ರು ರಾಧಾಕೃಷ್ಣ ತರ ಇರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಷ್ಟ ಆಯ್ತಮ್ಮ? ಚೆನ್ನಾಗಿದೆ. ಹೇಳಿ ಅವ್ರಿಗೆ ಏನ್ ಹೇಳ್ತೀರಾ? ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ. ಸೂಪರ್. ಬಟ್ ರಾಧಾಕೃಷ್ಣಗಳನ್ನ ಎಲ್ಲೆಲ್ಲಿ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಅಲ್ವಾ? ಹೌದು. ಇದು ಹೆಸರು ನೋಡ್ಬೇಕು ಫಸ್ಟ್. ತೇಜಸ್ ಸುರಭಿ. ಓ ತೇಜು ಸುರಭಿ ಅವರು. ಗೈಸ್ ನೋಡೋಣ ಗೈಸ್ ಏನ್ ಕೊಟ್ಟಿರ್ಬೋದು ಅಂತ ನೋಡೋಣ. ವಾ ಸನ್ನು ದೇವರೇ ಗೈಸ್ ನೀವು ನೋಡಿದ್ರಂತೂ ಫುಲ್ ಶಾಕ್ ಆಗಿ ಹೋಗ್ಬಿಡ್ತೀರಾ. ಪಕ್ಕ ಶಾಕ್ ಆಯ್ತೀರಾ. ರಾಧಾಕೃಷ್ಣ ಓ ಮೈ ಗಾಡ್. ತೇಜು ಸುರಭಿ ಅವರು ನಮ್ಗೆ ರಾಧಾಕೃಷ್ಣ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಫೋಟೋ. ಇದನ್ನ ಪೂರ್ತಿ ನಮ್ಮ ಮನೆಗೆ ಹಾಕೊಂಡು ದೇವಸ್ಥಾನ ಮಾಡ್ಬಿಡ್ತೀವಿ ಗೈಸ್. ಚೆನ್ನಾಗಿದೆ. ರಾಧಾಕೃಷ್ಣ ಡಿಫರೆಂಟ್ ಆಗಿದೆ ಅಲ್ವಾ? ರಾಧಾಕೃಷ್ಣ ದೇವಸ್ಥಾನ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ತೇಜು ಸುರಭಿ ಅವರೇ. ನೀವು ಬಂದಾಗ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಇಲ್ವೋ ಗೊತ್ತಿಲ್ಲ, ಮಾತಾಡೋದಕ್ಕೆ ಟೈಮ್ ಇರ್ಲಿಲ್ಲ. ಮದ್ವೆ ಟೈಮಲ್ಲಿ ಯಾವ ತರ ಬಿಸಿ ಇರ್ತೀವಿ ಅಂತ ನಿಮ್ಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಅರ್ಥ ಮಾಡ್ಕೊಂಡಿರ್ತೀರಾ. ತುಂಬಾ ಕ್ರೌಡ್ ಇತ್ತು. ಸೊ ಕರೆಕ್ಟ್ ಆಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ನಿಮ್ ಜೊತೆ. ಸೊ ನೆಕ್ಸ್ಟ್ ಟೈಮ್ ಪಕ್ಕ ನಾನು ಟೈಮ್ ಕೊಟ್ಟು ಸಿಗ್ತೀವಿ. ಹಾ ಗೈಸ್ ನಿಯರ್ ಇದಾರೆ ನಮ್ಗೆ. ಸೊ ನಾವ್ ಅವಾಗ ಹೋಗಿ ಮೀಟ್ ಆಗ್ಬೇಕು ಅಂತ ಕೂಡ ಮದ್ವೆಗಿನ ಮುಂಚೆ ಮಾತಾಡ್ಕೊಂಡಿದ್ವಿ. ಸೊ ಅವ್ರ ಜೊತೆನೂ ಮುಂದಿನ ವ್ಲಾಗ್ ಗಳಲ್ಲಿ ಭೇಟಿ ಆಗ್ತೀವಿ. ಮತ್ತೆ ನೋಡಿ ಅವ್ರ ಗಿಫ್ಟ್ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ತೇಜು ಸುರಭಿ ಅವರೇ. ಯುವರಾಜ್ ಕಿರಣ್ ಗೈಸ್ ಇದು ನನ್ನ ಕಾಲೇಜ್ ಫ್ರೆಂಡ್ ಅಂದ್ರೆ ಡಿಗ್ರಿ ಕ್ಲಾಸ್ಮೇಟ್ಸ್. ಸೊ ಇವರು ಕೂಡ ಫೋಟೋ ಫ್ರೇಮ್ ನ ತಗೊಂಡ್ ಬಂದಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ. ನೋಡೋಣ ಬನ್ನಿ. ರಾಧಾಕೃಷ್ಣನೇ ವಾವ್ ಗಾಯ್ಸ್ ಇದಂತೂ ಆಸಮ್ ಆಗಿದೆ. ಫ್ರೇಮ್ ಒಂದು ಸಕ್ಕತ್ತಾಗಿದೆ. ಮದ್ವೆ ಆದವ್ರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ನನ್ನ ಪ್ರಕಾರ ಯೋಚನೆ ಮಾಡಿರ್ತಾರೆ ಗೈಸ್. ನನ್ನ ಫ್ರೆಂಡ್ಸ್ ಮತ್ತೆ ತೇಜಸ್ವಿ ರವಿ ಅವರೆಲ್ಲ ಯೋಚನೆ ಮಾಡಿರ್ತಾರೆ ಏನ್ ಕೊಡ್ಬೋದು ಅಂತ. ಫೋಟೋ ಫ್ರೇಮ್ ಅಂತ ಅವ್ರ ಮೈಂಡ್ ಅಲ್ಲಿ ಬಂದಿರುತ್ತೆ. ಸೊ ಫೋಟೋ ಫ್ರೇಮ್ ರಾಧಾಕೃಷ್ಣ ಕೊಟ್ರೇನೆ ಚೆನ್ನಾಗಿರುತ್ತೆ ಜೋಡಿಗಳಿಗೆ. ಅದೇ ತರ ಇರ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಟೋನ್ ವರ್ಕ್ ಇದೆ. ಸ್ಟೋನ್ ವರ್ಕ್ ಎಲ್ಲ ಇದೆ. ಸಖತ್ತಾಗಿದೆ. ಫುಲ್ HD ಕ್ವಾಲಿಟಿ ಇದೆ. ಚೆನ್ನಾಗಿರುತ್ತೆ. ಸೂಪರ್. ಬಟ್ ಯಾರ್ದು ನೇಮ್ ಗೊತ್ತಾಗಿಲ್ವೇ ಗೈಸ್? ಯಾರು ಕಾಫಿ ಕಪ್ ಕೊಟ್ರು ಅಂತಾನೆ ಗೊತ್ತಾಗಿಲ್ಲ. ಅದೊಂದು ಬೇಜಾರಾಯ್ತು. ಬಟ್ ಕೊಟ್ಟಿರೋರ್ಗಂತೂ ಥ್ಯಾಂಕ್ ಯು ಸೋ ಮಚ್. ಬ್ಲಾಗ್ ಅಲ್ಲಿ ನೋಡೋಣ ಯಾರು ಕೊಟ್ಟಿರೋದು ಅಂತ. ಬ್ಲಾಗ್ ಅಲ್ಲಿ ನೋಡಕ್ಕೂ ಕಷ್ಟ ಆಗುತ್ತೆ. ಎಲ್ಲಾ ಕ್ಲಿಪ್ಸು ಕ್ಯಾಪ್ಚರ್ ಆಗಿಲ್ವಲ್ಲ ಸನ್ಮಾ ಗೈಸ್. ಎಲ್ಲಾ ಕ್ಲಿಪ್ಸು ಬ್ಲಾಗ್ ಅಲ್ಲಿ ಕ್ಯಾಪ್ಚರ್ ಆಗಿಲ್ಲ, ರಿಸೆಪ್ಷನ್ ಬ್ಲಾಗ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿದೆ. ಡೈಲಿ ಕುಡಿಯೋದಕ್ಕೆ ನಾನು ಮತ್ತೆ ಸಣ್ಣ ಹಾರ್ಲಿಕ್ಸ್, ಬೂಸ್ಟ್, ಕಾಫಿ ಎಲ್ಲ ಕುಡಿತೀವಿ. ಥ್ಯಾಂಕ್ ಯು ಸೋ ಮಚ್ ಇದನ್ನ ಗಿಫ್ಟ್ ಮಾಡಿರೋದಕ್ಕೆ. ಸಕ್ಕತ್ತಾಗಿದೆ. ಯೆಲ್ಲೋ ಕಲರ್ ಬೇರೆ ನಂಗೆ ಇಷ್ಟ. ಕ್ಯೂಟ್ ಆಗಿದೆ ಅಲ್ವಾ ಗೈಸ್? ಹರೀಶ್ ದೀಪಿಕಾ ಅಂತ ಕೊಟ್ಟಿದ್ದಾರೆ. ಅವರು ಕೂಡ ಕಾಫಿ ಕಪ್ಸ್ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನೋಡಿ ಫಸ್ಟ್ ಕೇಳಿ ಮನೋ. ಸ್ಟಾರ್ಟಿಂಗ್ ಆರ್ಡರ್ ವೈಸ್ ರಾಧಾಕೃಷ್ಣ ಬಂತು. ಇವಾಗ ಕಾಫಿ ಮಗ್ಸ್ ಬಂದಿದೆ. ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ನೀವು ನೋಡಿದೀರಾ, ಪ್ರತಿಮಾ ಅವ್ರು ಕೊಟ್ಟಿರೋದು. ಸಖತ್ತಾಗಿ ಇದೆ ಅನ್ಸುತ್ತೆ. ನೋಡೋಣ ಒಳಗಡೆ ಏನಿದೆ. ನನ್ನ ಪ್ರಕಾರ ಗ್ಲಾಸ್ ಅಂತ ಹೇಳ್ಬೇಕು. ಗೈಸ್ ಸಖತ್ತಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಜಿಂಕೆ ಕೊಟ್ಟಿದ್ದಾರೆ. ಜಿಂಕೆ ಮರಿನ ವಾವ್. ಸಖತ್ತಾಗಿದೆ. ವೆಯ್ಟ್ ಕೂಡ ಇದೆ ಗೈಸ್. ತುಂಬಾ ಕ್ಯೂಟ್ ಆಗಿದೆ. ನಿಧಾನ ಜೋಪಾನಾಗಿ ನೋಡ್ಕೋಬೇಕು. ಹೌದೌದು ಅಲ್ವಾ ಗೈಸ್? ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಅಂತೂ ಸಖತ್ತಾಗಿದೆ ಅಲ್ಲ? ಇದು ವುಡ್ ವರ್ಕ್ ಮಾಡಿರೋದು ಅನ್ಸುತ್ತೆ ನನ್ನ ಪ್ರಕಾರ. ತುಂಬಾ ಸಖತ್ತಾಗಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ ಅವರೇ. ಥ್ಯಾಂಕ್ ಯು ಪ್ರತಿಮಾ ಅವರೇ. ಹಾಗೂ ನಿಮ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅವ್ರ ಸಿಸ್ಟರ್ಸ್ ಬಂದು ಕೊಟ್ರಲ್ಲ ಮೋನು. ಪರವಾಗಿಲ್ಲ. ಆದ್ರೂ ನಿಮ್ಮ ಅಕ್ಕನ್ನ ಕಳಿಸಿದಿರಲ್ಲ. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್. ಸೋ ಬ್ಯೂಟಿಫುಲ್. ಚೆನ್ನಾಗಿದೆ ಗಾಯ್ಸ್. ಏನಕ್ಕೆ ನಾವು ಸ್ವಲ್ಪನೇ ತೆಗಿತಾ ಇದೀವಿ ಗಿಫ್ಟ್ನ ಅಂತ ಅಂದ್ರೆ, ಜಾಸ್ತಿ ವ್ಲಾಗ್ ಮಾಡೋಣ ಅಂತ ಅಲ್ಲ. ನಾವು ಹೆಂಗೆ ಇದ್ರು ಡೈಲಿ ವ್ಲಾಗ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಮನೇಲಿ ಎಷ್ಟು ಕಸ ಆಗುತ್ತೆ ಅಂತ. ಈ ಕಸನ ಎಷ್ಟು ಬಿಸಾಕೋದಿದೆಯಲ್ಲ ಅದು ಹೆವಿ ಕಷ್ಟ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಓಪನ್ ಮಾಡ್ತಾ ಇದೀವಿ. ನೋಡಿ ದೊಡ್ಡ ಬಾಕ್ಸ್ ಮೇಲೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಇವಾಗ ಅದನ್ನ ತಗೊಂಡೋಗಿ ಬಿಸಾಕೋದಿದೆಯಲ್ಲ ಅದು ಕಷ್ಟ. ಕಸ ಬರೋವರೆಗೂ ಕಾಯ್ಬೇಕು ಗಾಯ್ಸ್. ಗೊತ್ತಲ್ಲ ಬೆಂಗಳೂರಲ್ಲಿ ಹೆಂಗೆ ಅಂತ. ಸೊ ಕಸದವ್ರು ಬರೋವರೆಗೂ ನಾವು ಹಾಕೋದಕ್ಕೆ ಕಾಯ್ತಾ ಇರಬೇಕು. ಸೊ ಇದೇ ಒಂದು ಮೂಟೆ ಆಗೋ ಥರ ಇದೆ. ಬನ್ನಿ ಅದನ್ನ ತಗೊಂಡ್ ಬನ್ನಿ ಗಾಯ್ಸ್. ಇನ್ನೊಂದೆರಡು ಗಿಫ್ಟ್ ಇದೆ. ಅದು ಊರಲ್ಲಿ ಕೊಟ್ಟಿದ್ದು ರಿಸೆಪ್ಷನ್ ಅಲ್ಲಿ ಗಿಫ್ಟ್. ಸೊ ಅದನ್ನ ಆಲ್ರೆಡಿ ಓಪನ್ ಮಾಡಿದೀವಿ. ನೋಡಿ ತುಂಬಾ ಚೆನ್ನಾಗಿದೆ. ಇದನ್ನು ಜಯಪ್ರಕಾಶ್ ಅವ್ರು ಕೊಟ್ಟಿದ್ದು.
ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಉಪ್ಪಿನಂಗಡಿ ಅವರು. ಗೈಸ್ ಜೆ ಪಿ ಬ್ರದರ್ ಅವರು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಫೇಮಸ್ ಇದ್ದಾರೆ ಅವರು ಕೂಡ ನಮ್ಮ ಮದುವೆಗೆ ಪುತ್ತೂರಲ್ಲಿ ಬಂದಿದ್ರು. ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಈ ಗಿಫ್ಟ್ ನೋಡಿ ಅಂತೂ ಇನ್ನೂ ಖುಷಿ ಆಯ್ತು ಬ್ರೋ, ಸಕ್ಕತ್ತಾಗಿದೆ. ಅಂದ್ರೆ ಇದೊಂಥರ ಡಿಫ್ರೆಂಟ್ ಆಗಿದೆ, ಒಂಥರ ಯುನೀಕ್ ಆಗಿದೆ. ಈ ತರ ಎಲೆಯಲ್ಲಿ ನಮ್ ಫೋಟೋ ಬರೋ ತರ ಅಲ್ವಾ, ಸಕ್ಕತ್ತಾಗಿದೆ. ಈ ತರ ಯುನೀಕ್ ಆಗಿ ಯಾರೂನು ಮಾಡಿಲ್ಲ ಗೈಸ್, ಆ ತರ ಯುನೀಕ್ ಆಗಿ ಮಾಡಿಸಿದ್ದಾರೆ ನಮಗೋಸ್ಕರ ಅಂತ ಟೈಮ್ ತಗೊಂಡು. ಸೊ ಇದು ಇವರ ಊರಲ್ಲೇನೆ ಕೊಟ್ಟಿದ್ದು, ತುಂಬಾನೇ ಸಖತ್ತಾಗಿದೆ. ತ್ರಿತಾಕ್ಷ ಗೌಡ ಅವರು ಸಣ್ಣಗೆ ರಿಲೇಟಿವ್ ಆಗ್ಬೇಕಂತೆ. ಸೊ ಅವರು ಕೂಡ ನಮಗೆ ಈ ಒಂದು ಗಿಫ್ಟ್ನ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಗಿಫ್ಟ್. ನೋಡಿ ನಮ್ಮ ಫುಲ್ ನೇಮ್ ಇದೆ ಇದರಲ್ಲಿ, ಧನುಶ್ರೀ ಮಂಜುನಾಥ್ ಅಂತ. ಸೊ ಸಖತ್ತಾಗಿದೆ ಗೈಸ್. ನಮ್ಮ ಸಣ್ಣ ನೋಡಿ ಗೈಸ್ ಹೆಂಗ್ ನಿಂತಿದ್ದಾರೆ ರೆಡಿಯಾಗಿ. ಬಾಮ್ಮ ಹೊರಡೋಣ. ಏನೋ ನೀವು ನೋಡಿ ಗೋಲ್ಡ್ ಗಿರಿ ತೋರಿಸ್ತೀನಿ ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಮುನ್ನುನ ನೋಡಿ, ಕೈಯಲ್ಲೆಲ್ಲ ಗೋಲ್ಡ್. ಗಾಯ್ಸ್ ಇದು ನಮ್ಮ ಅಜ್ಜಿ ಕೊಟ್ಟಿರೋದು, ನೀವೇ ಮದ್ವೆ ವ್ಲಾಗ್ ಅಲ್ಲಿ ನೋಡಿರ್ಬೋದು. ಎಷ್ಟು ಗ್ರಾಮ್ ಇದೆ ಅಂತ ಹೇಳಿರ್ಲಿಲ್ಲ, 12 ಗ್ರಾಮ್ ಇದೆ ಗೈಸ್. ತುಂಬಾ ಖುಷಿ ಆಯ್ತು ನಮ್ಮ ಅಜ್ಜಿ ಕೊಟ್ಟಿದ್ದು. ಸೊ ಇದು ನನಗೆ ಸಣ್ಣ ಕೊಟ್ಟಿದ್ದು ಎಂಗೇಜ್ಮೆಂಟ್ ರಿಂಗು. ಮತ್ತೆ ಕತ್ತಲ್ ಕೂಡ ಐತೆ. ಗೈಸ್ ಇವಾಗ ಒಂದು ಬೇಜಾರು ಏನಂತ ಅಂದ್ರೆ, ಇಬ್ರು ಹೊರಗಡೆ ಹೋಗ್ತಾ ಇದೀವಿ, ಬಟ್ ಬೇರೆ ಬೇರೆ ಗಾಡಿಲಿ ಹೋಗ್ಬೇಕು. ಯಾಕಂದ್ರೆ ನಾವು ಅಮ್ಮನಿಗೆ ಗಾಡಿ ಕೊಟ್ಟು ಆಮೇಲೆ ಬರ್ಬೇಕಾದ್ರೆ ಒಂದೇ ಗಾಡಿ, ಬರ್ಬೇಕಾದ್ರೆ ಇಬ್ರು ಒಂದೇ ಗಾಡಿ ಬರ್ತೀವಿ. ಗಾಡಿ ಸಣ್ಣ ಗಾಡಿ, ಇದು ಎಲೆಕ್ಟ್ರಿಕ್ ಗಾಡಿ. ಸೊ ಇದು ನನ್ನ ಗಾಡಿ, ನೀವು ಓಡಿಸಿ ತುಂಬಾ ದಿವಸ ಆಯ್ತಾ ಗಾಯ್ಸ್. ಇದು ನನ್ನ ಗಾಡಿ. ಇವಾಗ ಇಬ್ರು ಸಪ್ರೇಟ್ ಗಾಡಿಲಿ ಹೋಗ್ಬೇಕು ಗಾಯ್ಸ್. ಇವಾಗ ಇಬ್ರು ಪಯಣ ಎಲ್ಲಿಗೆ? ಸಣ್ಣ ಮಮ್ಮಿ ಹತ್ರ ಹೋಗ್ತೀವಿ. ಗಾಡಿನ ಕೊಟ್ಟು ಆಮೇಲೆ ಇಬ್ರು ಒಂದೇ ಗಾಡಿಲಿ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡು, ಸಣ್ಣಗೆ ಸ್ಲಿಪ್ಪರ್ ತಗೊಂಡು ಇವಾಗ ರಿಟರ್ನ್ ಮನೆಗೆ ಬರ್ತೀವಿ. ಹಂಗೆ ಸಣ್ಣಗೆ ಲಾವಾ ಕೇಕ್ ಬೇಕಂತೆ ಗಾಯ್ಸ್. ಇಲ್ಲಿ ಯಾರೋ ಹುಡುಗಿ ಹೋಗ್ತಾ ಇದಾರಲ್ಲ, ನಮ್ಮ ವೈಫ್ ಅಲ್ವಾ ಇವರು? ಗಾಯ್ಸ್ ನಮ್ಮ ವೈಫ್ ಇಲ್ಲೇನ್ ಮಾಡ್ತಾ ಇದಾರೆ? ಬೇರೆ ಗಾಡಿಲಿ ಹೋಗ್ತಿದ್ದಾರೆ. ವೈಫ್ ಏನ್ ನೀವು ಯಾವ ಗಾಡಿ ತಗೊಂಡ್ರಿ, ಯಾವಾಗ ತಗೊಂಡ್ರಿ? ಒಂದು ವಿಚಾರನ ಹೇಳೋದೇ ಇಲ್ಲ. ಫೈನಲಿ ನಮ್ಮ ಅಮ್ಮನ ಹತ್ರ ಬಂದ್ವಿ. ನೋಡಿ ನಮ್ಮಮ್ಮ ಅಂತ ನಂಗೆ ಕರೆಯೋದೇ ಇಲ್ಲ, ಮಮ್ಮಿ ಅಂತಾನೆ ಕರೆಯೋದು ಗಾಯ್ಸ್. ನಮ್ಮ ಅಮ್ಮನ ಫ್ಯಾಕ್ಟ್ರಿ ಇದೆ. ಸೊ ನಮ್ಮಮ್ಮ ಇಲ್ಲೇ ವರ್ಕ್ ಮಾಡೋದು. ಸೊ ಕೀ ಕೊಡಕ್ ಬಂದಿದ್ವಿ, ಗಾಡಿ ಕೀ ಕೊಟ್ವಿ. ಅಮ್ಮ ಸಂಜೆ ಬರುವಾಗ ಅದೇ ಗಾಡಿಲಿ ಬಾ, ಆಮೇಲೆ ಗಾಡಿ ಇಲ್ಲೇ ಬಿಟ್ಬಿಟ್ಟು ಬರಬೇಡ. ಹೈಟ್ ನೋಡಿ ನಾನು. ಗೈಸ್ ಫೈನಲಿ ಇವಾಗ ಸಣ್ಣ ಮುನ್ನ ಒಂದಾದ್ವಿ ಒಂದೇ ಗಾಡಿಯಲ್ಲಿ. ಗಂಡ ಹೆಂಡತಿ. ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಅಂದ್ರೆ ಗಾಂಧಿ ಮೆಡಿಕಲ್ ಅಲ್ಲ, ಮೋದಿ ಮೆಡಿಕಲ್. ಗೈಸ್ ಮೋದಿ ಮೆಡಿಕಲ್ಸ್ಗೆ ಹೋಗ್ತಿದೀವಿ. ಯಾಕಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲಿ ಕಮ್ಮಿ ಸಿಗುತ್ತೆ. ಸೊ ಯಾರೇ ಆದ್ರೂ ಅಷ್ಟೇನೆ, ಮೋದಿ ಮೆಡಿಕಲ್ಸ್ ನಿಯರ್ ಎಲ್ಲಿದೆ, ಸೊ ನೀವು ಅಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ನ ತಗೊಳ್ಳಿ, ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ. ಗೈಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೆ ಮೋದಿ ಮೆಡಿಕಲ್ಸು. ನೋಡಿ ಹೋಗಿದ್ದಾರೆ ಸಣ್ಣ ಟ್ಯಾಬ್ಲೆಟ್ಸ್ ತರಕ್ಕೆ. ಗೈಸ್ ಸಣ್ಣ ಟ್ಯಾಬ್ಲೆಟ್ ತೊಗೊಂಡು ಬಂದರು. ಸೊ ಏನಕ್ಕೆ ಟ್ಯಾಬ್ಲೆಟ್ ಅಂತ ಅಂದರೆ ನಮ್ಮ ಅಮ್ಮನಿಗೆ ಶುಗರ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾವು ಟ್ಯಾಬ್ಲೆಟ್ ತೊಗೊಂಡಿದ್ದು, ಶುಗರ್ ಟ್ಯಾಬ್ಲೆಟು. ಗೈಸ್ ಫೈನಲಿ ನಮ್ಮ ಫೇವ್ರೆಟ್ ಸ್ಪಾಟಿಗೆ ಬಂದ್ವಿ, ನಾನು ಮತ್ತು ಸಣ್ಣ ನೋಡಿ ಹೋಗ್ತಾ ಇದ್ದಾರೆ. ನೋಡಿ ಇದು ನಮ್ಮ ಫುಡ್ ಸ್ಟ್ರೀಟು, ನಾವು ಯಾವಾಗಲೂ ಬರ್ತಿದ್ವಿ ಇಲ್ಲಿ. ಸೊ ಇಲ್ಲಿ ಏನು ಸ್ಪೆಷಲ್ ಅಂತ ತೋರಿಸ್ತೀನಿ ನೋಡಿ. ಗಾಯ್ಸ್ ಎಲ್ಲರೂ ಮೋಮೋಸ್ನ ನೋಡಿರ್ತೀರಾ, ಅದು ಇಲ್ಲಿ ನೋಡಿ, ಇದು ಕುರ್ಕುರೆ ಮೋಮೋಸ್. ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಗೊತ್ತಾ, ನಮ್ಮ ಫೇವ್ರೆಟ್ ಇದು. ಗಾಯ್ಸ್ ನೀವೆಲ್ಲರೂ ಮೋಮೋಸ್ ನೋಡಿರ್ತೀರಾ, ನೋಡಿ ಇದು ಕುರ್ಕುರೆ ಮೋಮೋಸು. ಇಲ್ಲಿ ವೆರೈಟೀಸ್ ಮೋಮೋಸ್ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ಸೊ ನಾವಿವಾಗ ಕುರ್ಕುರೆ ಮೋಮೋಸ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಬಂದರೆ ಯಾವಾಗಲೂ ಇದೇ ತಿನ್ನೋದು. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ಹೆಂಗಿದೆ ಸಣ್ಣ ಟೇಸ್ಟು? ನೋಡಿ ಗೈಸ್ ನನ್ನ ಹಸ್ಬೆಂಡ್ ಕೂಡ ಮೋಮೋಸ್ ಟೇಸ್ಟ್ ನೋಡ್ತಾ ಇದ್ದಾರೆ. ತಿನ್ನಿಮ್ಮ, ಹೆಂಗಿದೆಪ್ಪ? ಸಖತ್ತಾಗಿದೆಯಾ? ಗೈಸ್ ಕುರ್ಕುರೆ ಮೋಮೋಸ್ ಖಾಲಿ ಆಯ್ತು ಇವಾಗ ಇನ್ನೊಂದು ಸ್ಪೆಷಲ್ ಇದೆ. ಚೆನ್ನಾಗಿತ್ತಾ ಗಾಯ್ಸ್? ಸಖತ್ತಾಗಿದೆ ಮತ್ತು ಟೇಸ್ಟು. ನೆಕ್ಸ್ಟ್ ಇದು ಗ್ರೇವಿ. ಏನ್ಮಾ ಇದು? ಗಾಯ್ಸ್ ಗ್ರೇವಿ ಮೋಮೋಸು. ಇದು ಅಷ್ಟೇ ಸಕ್ಕತ್ತಾಗಿರುತ್ತೆ. ಇದು 140 ರುಪೀಸು, ಇದು 110 ರುಪೀಸ್. ಸಕ್ಕತ್ತಾಗಿರುತ್ತೆ ಟೇಸ್ಟು ಮಾತ್ರ. ಗಾಯ್ಸ್ ಮುನ್ನು ಇವಾಗ ಗ್ರೇವಿ ಮೋಮೋಸ್ನ ಟ್ರೈ ಮಾಡ್ತಿದ್ದಾರೆ. ಹೇಗಿದೆ ಗಾಯ್ಸ್? ಹೆವಿ ಬಿಸಿ ಇದೆ ಗಾಯ್ಸ್. ತಿನ್ನಿ ನಿಧಾನ. ಚೆನ್ನಾಯ್ತಾ? ಟೇಸ್ಟ್ ಸಕ್ಕತ್ತಾಗಿದೆ. ಬಿಸಿಲಿ ತಿನ್ನೋಕಾಯ್ತಿಲ್ಲ ನೋಡಿ, ಬಾಯಿಗೆ ಬಿಸಿಲು ತಿನ್ನಕ್ಕೆ ಆಗ್ತಾ ಇಲ್ಲ. ಗಾಯ್ಸ್ ಫೈನಲಿ ಸರಿಯಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋಗ್ತಾ ಇದೀವಿ, ಸ್ನ್ಯಾಕ್ಸ್ನ ತಿನ್ಕೊಂಡು. ಫೈನಲಿ ಸಂಜೆ ಆಗೋಯ್ತು, ಮನೆಗೆ ಈಗ ಬಂದ್ವಿ. ಈಗ ಹೋಗ್ತಾ ಇದೀವಿ ನಾನು ಸಣ್ಣ. ನೋಡಿ ಗೈಸ್ ಮುನ್ನು ಇವಾಗ ಕಾಫಿ ಮಾಡ್ತಾ ಇದ್ದಾರೆ. ನಾನು ಜಸ್ಟ್ ಮುನ್ನ ಹತ್ರ ಕೇಳಿದೆ ಅಷ್ಟೇ, ಮುನ್ನು ಕಾಫಿ ಮಾಡಿ ಕೊಡಿ ಅಂತ. ಆ ಕೂಡಲೇ ಸರಿ ಮಾಡಿ ಕೊಡ್ತೀನಿ ಅಂದ್ರು. ತುಂಬಾ ಸಕ್ಕತ್ತಾಗಿ ಕಾಫಿ ಮಾಡ್ತಾರೆ ಗೈಸ್. ಆಕ್ಚುಲಿ ಗೈಸ್ ನನ್ನ ಫೇವ್ರೆಟ್ ಕಾಫಿ ಯಾವುದು ಅಂತಂದ್ರೆ, ನಾನು ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಇರಬಾರ್ದು, ಹೋಗಮ್ಮ ನೀನು ಕುತ್ಕೋ, ನಾನು ತಗೊಂಡ್ಬಿಡ್ತೀನಿ. ಆಯ್ತು, ನನ್ನ ಫೇವ್ರೆಟ್ ಯಾವ್ದಂತ ತೋರಿಸ್ತೀನಿ ಅವರಿಗೆ. ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ನೋಡಿಲಿ ಲೆವಿಸ್ಟಾ ಅಂದ್ರೆ ಹೆವಿ ಇಷ್ಟ ಗೈಸ್. ಅದಕ್ಕೆ ಇಷ್ಟು ತಗೊಂಬಂದು ಇಟ್ಟಿದೀವಿ. 2 ರುಪೀಸ್ ಇದೆ. ಯಾವಾಗ್ಲೂ ಒಂದೊಂದು ಕಪ್ ಕುಡಿದಾರಲ್ಲ.
ಆಕ್ಚುಲಿ ಏನಂದ್ರೆ ನಾನು ಊರಿಗೆ ಹೋದಾಗ ಬ್ಲ್ಯಾಕ್ ಟೀ ಮಾತ್ರ ಕುಡಿಯೋದು ಬಿಟ್ರೆ ಕಾಫಿ ಏನು ಮುಟ್ಟೋದೇ ಇಲ್ಲ ಗೈಸ್. ಇಲ್ಲಿ ಬೆಂಗಳೂರು ಬಂದ ನಂತರ ಲೆವಿಸ್ಟಾ ಕಾಫಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದು, ಬಟ್ ಅದೇ ನನ್ನ ಫೇವ್ರೇಟ್ ಆಗೋಯ್ತು. ಗೈಸ್ ಸಣ್ಣಗೆ ಕಾಫಿ ತಂದ್ಕೊಟ್ಟೆ, ನೋಡೋಣ ಟೇಸ್ಟ್ ಹೇಳಿಮ್ಮ. ಕರೆಕ್ಟಾಗಿ ಹೇಳ್ಬೇಕು, ನಾನು ಕೊಟ್ಟೆ ಅಂತ ಚೆನ್ನಾಗಿದೆ ಅನ್ಬಾರ್ದು. ಹೆಂಗಿದೆ? ಹಾರಾಡ್ತಿದ್ದೀನಿ ಆಕಾಶದಲ್ಲಿ, ನಿಜವಾಗ್ಲೂ ಸಖತ್ತಾಗಿದೆ ಮನು. ಅದಕ್ಕೆ ನಾನು ಹೇಳೋದಲ್ವಾ ನೀವು ಮಾಡಿ ಕೊಡಿ ಅಂತ. ಇಷ್ಟ ಆಯ್ತಾ? ಪ್ರಾಮಿಸ್ ಸಖತ್ತಾಗಿದೆ. ಗೈಸ್ ಯಾರು ಹೇಳ್ಕೊಟ್ಟಿದ್ದು ಹಿಂಗ್ ಮಾಡೋಕೆ? ಯಾರು ಹೇಳ್ಕೊಟ್ಟಿದ್ದು? ಅವಾಗ ನಮ್ಮ ಅಮ್ಮ ಪಾಪ ಟಯರ್ಡ್ ಆಗಿ ಬಂದ್ರೆ ಮಾಡ್ಕೊಡ್ತಿದ್ದೆ, ಇವಾಗ ನೀವು ಕೇಳ್ತಿದ್ರೆ ನಿಮಗೆ ಮಾಡಿ. ಅಲ್ಲಲ್ಲ, ಯಾರು ಹೇಳ್ಕೊಟ್ಟಿದ್ದು ಅಂದಿದ್ದು? ನಮ್ಮ ಅಮ್ಮನೇನೆ. ಅಮ್ಮ ಹೇಳ್ಕೊಟ್ರ ಕಾಫಿ ಮಾಡೋಕೆ? ಗೈಸ್ ಅವಾಗ ಮುಂಚೆ ಕಾಫಿ ಮಾಡ್ತಿದ್ದೆ, ಅಮ್ಮ ಬಂದಾಗ ಕಲ್ತಿದ್ದೆ. ಅವಾಗ ಅಂದ್ರೆ ಅಮ್ಮ ಮಾಡ್ಕೊಳ್ಳೋದು ನೋಡ್ತಿದ್ನಲ್ಲ, ಸೊ ಅವಾಗ ಕಲ್ತಿದ್ದು. ಇವಾಗ ಸಣ್ಣಗೆ ಮಾಡ್ಕೊಡೋ ತರ ಆಯ್ತು. ಗೈಸ್ ನನ್ನ ಅತ್ತಿಗೆ ಬಂದ್ರು. ಅತ್ತಿಗೆ ಬಂದಿದ ತಕ್ಷಣ ನೋಡಿ ಗೈಸ್ ನಮ್ಮ ಮನೆ ಸೊಸೆ ಕಾಫಿ ಮಾಡ್ಕೊಟ್ಟಿದ್ದಾರೆ. ನಾನ್ ಕುಡಿತಿದ್ದೆ ಗೈಸ್, ಅಲ್ಲಿಂದ ಪಾಪ ಕೊಟ್ಟೆ. ನಾನು ಕುಡಿತಿದ್ದದನ್ನೇ ಕೊಟ್ಟೆ. ಅತ್ತಿಗೆ, ನಾನು ನಿಮ್ಮನ್ನ ಅತ್ತಿಗೆ ಅಂತ ಕರೆಯೋದು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಹೌದಾ? ಅಕ್ಕ ಅಕ್ಕ ಅಂತ ಕರೆದು ಇನ್ನು ಸಡನ್ ಅತ್ತಿಗೆ ಅಂತ ಕರೀತಿದ್ದೀನಲ್ವಾ? ಅದು ನಿಮ್ ಮಂಗಳೂರು ಸ್ಟೈಲ್ ಅಲ್ಲಿ ಅತ್ತಿಗೆ, ಇಲ್ಲೆಲ್ಲರೂ ಅತ್ತಿಗೆ ಅಂತಾರಷ್ಟೇ. ಅತ್ತಿಗೆ ಅತ್ತಿಗೆ ಅಂತಾರಷ್ಟೇ. ನೀನು ಅತ್ತಿಗೆ ಅಂತ ಹೇಳ್ತೀಯಲ್ಲ, ಅದು ಸ್ವಲ್ಪ ಡಿಫ್ರೆಂಟ್. ಇಷ್ಟೊತ್ತು ನಾನು ಗೇಮ್ ಆಡ್ತಾ ಇದ್ದೆ. ಸೊ ಇವಾಗ ನಮ್ಮಮ್ಮ ಬಂದಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸನ್ನು ಮಂಜುಗೆ ಕುಬೇರ, ಏನು ಸನ್ನುಗೆ ಗಣೇಶ. ಏನು ಮಮ್ಮಿ ಹತ್ರ ಕ್ವಶನ್ ಕೇಳ್ತಾರೆ ಇವಾಗ, ಮಾಲಿನ್ಯಕ್ಕ ಕೇಳಿ. ಗೈಸ್ ನಮ್ಮಮ್ಮ ಈಗ ತಾನೇ ಬಂದ ನೋಡಿ ಗೈಸ್. ಇಬ್ರು ವೈಟ್ ಅಂಡ್ ವೈಟ್ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ. ಹಂಗೆ ನಾವು ಏನ್ ಗೊತ್ತಾ ಅಮ್ಮ, ಇವಾಗ ಸೊಸೆ ಬಂದಿದ್ದಾಳಲ್ಲ, ಇವಾಗ 7 days ಆಯ್ತು. ಏನ್ ಚೇಂಜಸ್, ಏನು ಏನು ಖುಷಿ, ಹೆಂಗಿದೆ ಇಷ್ಟ ದಿನ ಅಮ್ಮ ಅಂತ ಇದ್ರಮ್ಮ, ಇವಾಗ ಅತ್ತೆ ಅಂದ್ರೆ ನಿನ್ಗೆ ಇಷ್ಟನಾ? ಅಮ್ಮನೇ ಅಂತ ಕರೆಯೋದವಳು, ಅತ್ತೆ ಚೆನ್ನಾಗೂ ಇರಲ್ಲ. ಅತ್ತೆ ಚೆನ್ನಾಗಿರಲ್ವಾ? ಅಪ್ಪ ರಿಲೇಟಿವ್ ಅಂತ ಗೊತ್ತಾಗೋದು ಮತ್ತೆ ಸಂಬಂಧ ಅಂತ ಬರೋದು ಅತ್ತೆ ಈ ತರ ಇರ್ಬೇಕು. ಫಸ್ಟ್ ಇಂದ ಅವಳು ಅಮ್ಮ ಅಮ್ಮ ಅಂತ ಕರೆದವಳು, ಅದೇ ಇವಾಗ ಅತ್ತೆ ಅಂತಾಳೆ. ಹೌದು. ಅತ್ತೆ ಅತ್ತೆ ಬನ್ನಿ ಅತ್ತೆ, ಕೂತ್ಕೊಳ್ಳಿ, ಕಾಫಿ ಟೀ ಅತ್ತೆ. ಇಲ್ಲ, ಆಕ್ಚುಲಿ ನಂಗೆ ಏನಂದ್ರೆ ಅತ್ತೆ ಅಂತ ಕರೆಯೋದು ಇಷ್ಟ ಇಲ್ಲ. ನಾನು ಅವ್ರ ಅಮ್ಮ ತರನೇ ನೋಡಿದ್ದು, ಸೊ ಅಮ್ಮ ಅಂತ ಕರೆಯೋದೇ ನಂಗೆ ಇಷ್ಟ. ಮಮ್ಮಿ ನಾನು ಇವಾಗ ಮಗಳು ಅಂತಾನೆ ಅನ್ಕೊಂಡಿದೀನಿ, ಮಗಳು ತರನೇ ಫ್ರೀ ಇದೆ. ಹೌದು, ಹಂಗೆ ಅನ್ಕೋಬೇಕು. ನನ್ಗೇನು ಯಾರು ಬಂದಿದ್ದಾರೆ ಗಿಂದಿದ್ದಾರೆ ಅಂತ ಏನು ಅನ್ಸ್ತಾ ಇಲ್ಲ. ಮಾಮೂಲಿ ಹೆಂಗಿದೀವೋ ಹಂಗಿದೀವಿ ಅಂತಾರ, ಏನೋ ಆ ತರನೇ ಇದೀವಿ. ಮಕ್ಳಿದಾರೆ. ಖುಷಿನಾ? ಖುಷಿ. ಹಂಗಂದ್ರೆ ಇನ್ ಮುಂದೆ ನೀವು ಇಬ್ರು ವಿಡಿಯೋ ಮಾಡ್ತೀರಾ, ರೀಲ್ಸ್ ಮಾಡ್ತೀರಾ? ನೀನ್ ಬೈತಿ ಅಂತ ನಾನು ನಿನ್ ಜೊತೆ ಮಾಡ್ತಾ ಇರ್ಲಿಲ್ಲ ಅಷ್ಟೇ. ಗಾಯ್ಸ್ ಏನ್ ಗೊತ್ತಾ ಗಾಯ್ಸ್, ನಾನು ರೀಲ್ಸ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಬೈತೀನಿ. ಇವ್ಳು ಬೈಯಲ್ಲ, ನಮ್ಮ ಸಣ್ಣ ಆದ್ರೆ ಬೈಯಲ್ಲ. ಅದೇ ಇನ್ಮೇಲಿಂದ ಇವ್ರಿಬ್ರು ರೀಲ್ಸ್ ಮಾಡ್ತಾರಂತೆ ಬೈಯಲ್ಲ. ಗಾಯ್ಸ್. ಇನ್ಮೇಲಿಂದ ಅತ್ತೆ ಸೊಸೆ ರೀಲ್ಸ್ ಬರುತ್ತಾ, ಅಮ್ಮ ಮಗಳು ರೀಲ್ಸ್ ಬರುತ್ತಾ? ಅಮ್ಮ ಮಗಳು ರೀಲ್ಸೇ ಬರುತ್ತೆ. ಅತ್ತೆ ಸೊಸೆ ರೀಲ್ಸ್ ಬರುತ್ತೆ. ಸೊ ಗೈಸ್, ನಮ್ಮ ಮನೇಲಿ ಯಾರ್ಯಾರು ಇರೋದು ಅಂತ ಅಂದ್ರೆ ಮಮ್ಮಿ ಇರ್ತಾರೆ, ಮತ್ತೆ ಪಪ್ಪ ಇರ್ತಾರೆ, ಮತ್ತೆ ನಾನು ಮುನ್ನು, ಮತ್ತೆ ನನ್ನ ಅತ್ತಿಗೆ ಮತ್ತು ಅಣ್ಣ ಮನೆ ನಿಯರೇ ಇರೋದ್ರಿಂದ ಅವ್ರು ಅವಾಗ ಬರ್ತಾ ಇರ್ತಾರೆ. ನೋಡಿ ಇಲ್ಲೇ ಇದ್ದಾರೆ, ಕೆಲಸ ಮುಗಿಸಿ ಇವಾಗ ತಾನೇ ಬಂದ್ರು. ಹಾಗೆ ಅಣ್ಣ ಕೂಡ ಇದ್ದಾರೆ ನೋಡಿ ಇಲ್ಲಿ. ಅಣ್ಣ ಊಟ ಮಾಡ್ತಾ ಇದ್ದಾರೆ. ನೀನ್ ಮಾಡಿರೋ ಸ್ವಲ್ಪ ಟೇಸ್ಟ್ ಹೇಳಿ. ಟೇಸ್ಟ್ ಹೇಳಿ, ನೀನ್ ಹೇಳ್ಬೇಕು ಇವಾಗ. ಇದಿಷ್ಟು ಫೋಟೋ ಏನ್ ಮಾಡೋಣ? ಎಲ್ಲ ಕಣ. ರಾಧಾಕೃಷ್ಣನ್ ಏನ್ ಮಾಡೋಣ? ಏನ್ ಮಾಡೋದು, ಒಂದೊಂದ್ರೆ ಆಗ್ತದೆ. ಅದೇ ಇವಾಗ ಏನ್ ಮಾಡೋದು ಹೇಳು. ಏನ್ ಮಾಡೋದಂದ್ರೆ ಇವಾಗ ಎಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇಷ್ಟೊಂದು ರಾಧಾಕೃಷ್ಣ ಸಿಕ್ತು, ಇವ್ರು ಏನ್ ಮಾಡ್ಬೋದು ಅಂತ. ಏನ್ ಮಾಡಕ್ಕಲ್ಲ, ಮತ್ತೆ ಎತ್ತಿಡ್ಬೇಕಷ್ಟೇ, ಹಂಗೆ ಎತ್ತಿಟ್ಟಿಡ್ಬೇಕು. ಅಷ್ಟೊಂದು ಹಾಕೊಳಕ್ಕಾಗಲ್ಲ. ಏನ್ ಮಾಡ ಸನ್ನು? ದೊಡ್ಡದನ್ನು ನೀಟಾಗಿ ಎಲ್ಲಾದ್ರೂ ಹಾಕೋಣ. ಸಣ್ಣನ ಫಸ್ಟ್ ಬೆಂಗಳೂರಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದು ಅದೇ ದೇವಸ್ಥಾನಕ್ಕೆ. ಅದೇ ಕೊಟ್ಟವ್ರೆ ಎಲ್ಲರೂ, ಅದಕ್ಕೆ ಎಲ್ಲ ರಾಧಾಕೃಷ್ಣ ಕೊಟ್ಟವ್ರೆ. ಹೌದನ್ಸುತ್ತೆ ಅಲ್ಲ ಗಾಯ್ಸ್. ಇವತ್ತಿನ ದಿನನ ಎಂಡ್ ಮಾಡೋ ಟೈಮ್ ಬಂತು ನೋಡಿ. ಸಣ್ಣ ನಾನು ಇಬ್ರು ಈಚೆ ವಾಕ್ ಮಾಡ್ತಾ ಇದ್ವಿ. ಸೊ ಇಷ್ಟೊತ್ತಲ್ಲಿ ಈಚೆ ಬರಂಗಿಲ್ಲ ನಾವು. ಸನ್ನು ಅಂತೂ ನನ್ನ ಇವತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವತ್ತಿನ ದಿನ ಯಾವ ಥರ ಇತ್ತು ಅಂತ ನೀವೇ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಅಮ್ಮನ ಜೊತೆ ಇರೋ ದಿನಗಳು ಮುಂದಿನ ದಿನ ಬರುತ್ತೆ, ಮತ್ತು ಸಣ್ಣ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ, ನಮ್ಮ ಫ್ಯಾಮಿಲಿಗಳ ಜೊತೆ ಯಾವ ಥರ ಇರ್ತೀವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ಕೇಳೋ ಅಂಥ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ದಿನವೇ ನಿಮಗೆ ಅಂದರೆ ನೀವು ಮಾಡೋ ಕಮೆಂಟಿಗೆ ನಾವು ರಿಪ್ಲೈ ಮಾಡ್ತೀವಿ. ಸಣ್ಣ ಮತ್ತು ದಿನ ಒಳ್ಳೊಳ್ಳೆ ರೆಸಿಪಿಗಳು ಮಾಡಿ ನನಗೆ ಕೊಡ್ತಾರೆ, ಮತ್ತು ನನ್ನ ಚೆನ್ನಾಗಿ ನೋಡಿಕೊಂಡು ದಪ್ಪವಾಗಿರೋ ಥರ ಮಾಡ್ತಾರೆ. ನಾನು ಕೂಡ ಅಷ್ಟೇ, ನಂಗೆ ಟೇಸ್ಟಿ ಆಗಿರೋ ಕಾಫಿ ಮಾಡಿ ಕೊಡ್ತಾರೆ ನಾನು ಕೇಳಿದಾಗೆಲ್ಲ.
ಗೈಸ್ ಎಲ್ಲ ಥರ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವರು ನನಗೆ ಹೆಲ್ಪ್ಫುಲ್ ಆಗಿರ್ತಾರೆ. ಇದೇ ಥರ ನಮ್ಮ ಲೈಫ್ ಲೀಡ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಕೂಡ ನಿಮ್ಮ ಲೈಫಿಗೆ ಏನಾದರೂ ಟಿಪ್ಸ್ಗಳು ನಮ್ಮಿಂದ ಕೂಡ ಸಿಗ್ಬೋದು, ನಿಮ್ಮಿಂದ ನಾವು ಕಲಿಯುವಂಥದ್ದು ಇರ್ಬೋದು, ನಮ್ಮಿಂದ ನೀವು ಕಲಿಯುವಂಥದ್ದು ಇರ್ಬೋದು. ಡೈಲಿ ಇದೇ ಥರ ವ್ಲಾಗ್ನ ವಾಚ್ ಮಾಡ್ತಾಯಿರಿ, ಎಂಜಾಯ್ ಮಾಡಿ ಲೈಫ್ನ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ